ಪ್ರತಿ ಟನ್ ಕಬ್ಬಿಗೆ 5,000 ಬೆಂಬಲ ಬೆಲೆ ನೀಡುವಂತೆ ಹಾಗೂ ಎಫ್ಆರ್ಪಿಯನ್ನು 5.5% ಇಳುವರಿ ಆಧಾರದ ಮೇಲೆ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಕಾರ್ಯಕರ್ತರು ಸಕ್ಕರೆ ಕಾರ್ಖಾನೆಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಮ್ಮಶೆಟ್ಟಿ, ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚ 2023-24ನೇ ಸಾಲಿನಲ್ಲಿ ಆಯುಕ್ತರು ನಿಗದಿಪಡಿಸಿರುವ ದರಕ್ಕೆ ಅನುಗುಣವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರುಗಳು ನಡೆದುಕೊಳ್ಳುತ್ತಿಲ್ಲ ಹಾಗೂ ಕಬ್ಬು ಕಟಾವಾದ 14 ದಿನದೊಳಗೆ ಹಣ ಪಾವತಿ ಮಾಡದಿರುವುದು ತುಂಬಾ ಖೇದಕರ ಸಂಗತಿಯಾಗಿದೆ. ರೇಣುಕಾ ಶುಗರ್ಸ್ ಹಾವಳಗ ಸಕ್ಕರೆ ಕಾರ್ಖಾನೆ ಒಟ್ಟು 23,000 ಜನ ರೈತರ ಒಟ್ಟು 10 ಲಕ್ಷ ಟನ್ ಎಫ್ಆರ್ಪಿ ಪ್ರಕಾರ ಪ್ರತಿ ಟನ್ ಕಬ್ಬಿಗೆ 112 ರೂಪಾಯಿ ಅಂತೆ ಒಟ್ಟು 11,20,00,000 ಕಬ್ಬಿನ ಬಾಕಿ ಹಣ ಕೊಡಬೇಕು ಎಂದು ಆಗ್ರಹಿಸಿದರು. ಗುಲ್ಬರ್ಗ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಬಾಕಿ ಹಣ ಪೆಂಡಿಂಗ್ ಇಟ್ಟುಕೊಂಡಿದೆ. ರೇಣುಕಾ ಶುಗರ್ ಸಕ್ಕರೆ ಹವಳಗ ಕಾರ್ಖಾನೆಯನ್ನು 23,000 ಜನರದ್ದು ಒಟ್ಟು 10 ಲಕ್ಷ ಟನ್ ಕಬ್ಬಿಂದು ಇಟ್ಟುಕೊಂಡಿದೆ. 11,20,00,000 ರೂಪಾಯಿ 112 ರೂಪಾಯಿ ಪ್ರತಿ ಟನ್ ಕಬ್ಬಿನಿಂದ ಬಾಕಿ ಇಟ್ಟುಕೊಂಡಿರ್ತಕ್ಕಂಥ ಇವತ್ತು ರೇಣುಕಾ ಶುಗರ್ಸ್ ಮತ್ತು KPR ಚಿಣಂಗೇರ ಸಕ್ಕರೆ ಕಾರ್ಖಾನೆಯಿಂದ 11 ಲಕ್ಷ ಟನ್ ಕಬ್ಬಿಂದು 25,000 ಜನ ರೈತರದು 17,82,00,000 ರೂಪಾಯಿನ ಬಾಕಿ ಇಟ್ಟುಕೊಂಡಿದೆ. ಆಳಂದ ತಾಲೂಕಿಂದ NSL ಶುಗರ್ ಕಾರ್ಖಾನೆ, ಬುಸ್ನೂರ್ ಶುಗರ್ ಸಕ್ಕರೆ ಕಾರ್ಖಾನೆ ಮತ್ತು ಉಗಾರ್ ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ ಇವೆಲ್ಲವನ್ನು ಕೂಡ ಕಬ್ಬು ಬೆಳೆಗಾರರಿಗೆ ಮೋಸ ಮಾಡ್ತಿದ್ದಾರೆ, ಅನ್ಯಾಯ ಮಾಡ್ತಾಯಿದ್ದಾರೆ. ಅದು ಕಬ್ಬಿನ ಸಕ್ಕರೆ ಇಳುವರಿ ಆಧಾರದಲ್ಲಿ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಇವತ್ತು ಕಬ್ಬಿನ ತೂಕ ಮಾಡೋದರಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿರೋದ್ರಿಂದ ಕಬ್ಬಿನ ಬಾಕಿ ಹಣ ಇಟ್ಕೊಂಡಿರ್ತಕ್ಕಂಥ ತಕ್ಷಣದ ಕಬ್ಬಿನ ಬಾಕಿ ಹಣ ಕೊಡಬೇಕು. ಇವತ್ತು ಕಬ್ಬಿನ ಬಾಕಿ ಇಟ್ಕೊಂಡಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ತಳ್ಳಬೇಕು. ರೈತರ ಹಣ ರೈತರಿಗೆ ಕೊಡಿಸೋಕ್ಕೆ ಜಿಲ್ಲಾಡಳಿತ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ರಸ್ತೆ ರೋಕೋ ಚಳವಳಿ ನಡೆಸಿ DC ಆಫೀಸ್ ಎದುರುಗಡೆ ಕೂತೀವಿ. ಇವತ್ತು ಜಿಲ್ಲಾಧಿಕಾರಿಗಳು ಬಂದು ಇದನ್ನು ಇತ್ಯರ್ಥ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ಇದ್ರ ಜೊತೆಗೆ ಇರ್ತಕ್ಕಂಥದ್ದು ಇವತ್ತು ಇದರದ್ದು ನಾಗರಾಳದ ಅನ್ಕರ ಇದರದ್ದು ಅಫಜಲ್ಪುರ ತಾಲೂಕಿಂದ ಇರ್ತಕ್ಕಂಥ ಮೊನ್ನೊಟ್ಟಗ, ಜೇವರ್ಗಿ ತಾಲೂಕಿಂದ ಮೊನ್ನೊಟ್ಟಗ ಇರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನು ಮಾಡಿದ್ದಾರೆ. ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ಕರ ಗೇಟ್ ಕೊಡಿಸಿಲ್ಲ. ಮುಳುಗಡೆ ಪ್ರದೇಶ ಆಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು. ತಕ್ಷಣವೇ ಆ ಗೇಟನ್ನು ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ.